ಅದೇನು ಕೈ ಹಂಗಿಕ್ಕೊಂಡಿರೋದು? ಅದೇನೋ ಊಟದಾಗಿಂದ ಹಂಗೆ ಇಟ್ಕೊಂಡವನೆ. ಅತ್ತೆ ಕೈ ಒಂದೊಂದ್ಸತಿ ಇಳಿಸ್ತಾನೆ, ಒಂದೊಂದ್ಸತಿ ಹಂಗೆ ಇಟ್ಕೊಂತಾನೆ. ಮತ್ತೆ ತಾತನಿಗೆ ಏನೋ ಒತ್ಕೊಂಬತ್ತಾವನೇನು? ಏನೋ ಒತ್ಕೊಂಬತ್ತಾ ಇದೆಯಾ? ಅಲ್ಲೋ ನಿಮ್ಮ ತಾತನ ನೀನು ನೋಡಿ ಸಂತೋಷ ಆಗೋಗ್ಬಿಡ್ತು. ಲಪ್ಪಯ್ಯ ಕಣ್ಬಿಡು. ಏಯ್ ಲಪ್ಪ, ಲೈ ಈ ಕಡೆ ಕಣ್ಬಿಡ, ಕಣ್ಬಿಡ. ನಿದ್ದೆ ಅಣ್ಣ, ಗಲಾಟೆ ಅಂತೂ ಮಾಡೋದೇ ಇಲ್ಲ. ರಾತ್ರಿ ಹೊತ್ಲೇನೋ ಒಂದು 2-3 ಕಿತ ಅಳ್ತಾನೆ, ಮಲ್ಕೊಂಬಿಡ್ತಾನೆ. ಗಲಾಟೆ ಮನುಷ್ಯನೇ ಅಲ್ಲ. ಏಯ್ ಏಯ್ ಇಲ್ಲೋಡ ನಿಂಗೆ ತಂಗಿ ಬಿಟ್ಟವಳೆ ಎದ್ದೇಳವ. ಅವಳದು ಬಲೆ ಗಲಾಟೆ ಅಂತ ಮನೆಗ. ಲಪ್ಪ ಏಯ್ ಎದ್ನು ನಾ ಎಲ್ಲೋ ನಿದ್ವಾತ ಇರ್ತಾನೇನೋ, ನೋಡ್ದಿರೋ ಹೊಲ್ಟ್ಬಿಡ್ತೀನೇನೋ ಅನ್ಕೊಂಡೆ. ಏಯ್ ಇಲ್ಲೋಡ ಇಲ್ಲಿ ನಾನು ಬಂದಿದ್ದ ಆತ್ನು. ಓಹೋ, ಬಜ್ಜಿ ಕುಡಿತಾವನೆ ಬಜ್ಜಿ. ಚಪ್ಪಲಿಸ್ತಾವನ್ ಬಾಯಿ. ಅಲ್ಲೋ ಸಾತ್ನು. ಏಯ್ ಕಲಾ ಏಯ್ ನಡಿ ಊರ್ಕೋಗೋಣ, ನಡಿ ಊರ್ಕೋಗೋಣ. ಅಯ್ಯೋ ಅವಳು ಜಾನು ರೂಪ ಮಗುನ ಎತ್ಕೊಂಬಂದ್ಬಿಟ್ಟಿದ್ಲಪ್ಪ, ಎತ್ಕೊಂಬಂದ್ಬಿಟ್ಟಿದ್ಲು. ಯಾವಾಗ ಅದಕ್ಕೆ? ಮಧ್ಯಾಹ್ನನಪ್ಪ ಎತ್ಕೊಂಬಂದ್ಬಿಟ್ಟವಳೆ. ಎತ್ಕೊಂಬಂದ್ಬಿಟ್ಟವಳೆ. ಈ ಅಮ್ಮನೇನೋ ಗೌರಮ್ಮನ ನೋಡ್ಕ ಅಂತ ಹೇಳ್ಬಿಟ್ಟು ಒಳಕ್ಕೆ ಹೋದ್ಲಂತೆ. ಎತ್ಕೊಂಬಂದ್ಬಿಟ್ಟವಳೆ. ಏನು ಕಾಟ ಕೊಡ್ತಾಳೋ. ಇವಾಗ ಇಲ್ಲಿಗೆ ಬರೋಕ್ಕೆ ಗಲಾಟೆ ಮಾಡ್ತಾಳೆ ಅಂದ್ಬಿಟ್ಟು ಹೋಗಿ ಗೌರಮ್ಮನ ಮನೆಗೆ ಕರ್ಕೊಂಡು ಹೋಗಮ್ಮ, ನಾವು ಓಟ್ ಬಂದ್ಬಿಡ್ತೀರಿ ಅಂತ ಕಳಿಸಿದ್ನಿ. ಇಲ್ಲ ಅಂತಂದಿದ್ರೆ ಇವಾಗ ಇಲ್ಲಕ್ಕೂ ಬಂದಿರೋಳು ಗಲಾಟೆ. ಆಸ್ಪತ್ರೆಗೆ ಏನು ಕೆಲಸ ಕೊಟ್ಲತ್ಗೆ ನಂಗೆ ಮಗುನ ಎತ್ಕೊಂಬಿಟ್ಟು ಕೊಡೋದೇ ಇಲ್ಲ ಅಂತಾಳೆ. ಲೇ ಜಾನಕಿ, ಎತ್ಕೊಬ ಇವನ್ನ, ನೀವು ಊರ್ಕೋಗೋಣ. ಲೇ ಲಪ್ಪಯ್ಯ, ಲೇ ಎಲ್ಲ ದೊಡ್ಡವನಿದ್ದಂಗೆ ಅವ್ನು ನೋಡು. ಲೇ ಊಟ ಒಳಗೆ ಅವಳು ಗೀತ ಇದ್ದಂಗೆ ಅವನೇ, ಕೂದಲೆಲ್ಲ ಅವ್ನು ದೊಡ್ಡವನಿದ್ದಂಗೆ ನೋಡಿ ಹೆಂಗವನೇ. ಏಯ್ ಇಲ್ಲಡ ಕೂತ್ಕಮ್ಮ ಗೀತಾ, ಆಪ್ರೇಷನ್ ಆಗಿರೋದಂತೀಯ. ಎಷ್ಟೊತ್ತಂತ ನಿಂತ್ಕೊಂಡಿರ್ತೀಯ? ಕೂತ್ಕೋ. ನಮ್ಮ ಅನು ಬನ್ನು ಇಲ್ಲ ಒಂದು 20 ಇಲ್ಲ 30 ಸಾವಿರ ನನ್ನ ಕೈ ಕೊಟ್ಟುಬಿಟ್ಟೆ ಓದ್ತಾನೆ. ಎಷ್ಟು ಖರ್ಚದ ಬಾಣ ಅಂತನಕ್ಕೆಲ್ಲ 1,000 ಖರ್ಚಾಗ್ತದ. ಇನ್ನು 20 ಸಾವಿರ ಎತ್ತಿ ಬ್ಯಾಂಕ್ ಹಾಕ್ತೀನಿ ಬಿತ್ತಿಗ್ಲಿ. ಕೊಡ್ತಾನೆ ಇವಾಗ. ಬರೀ ಕೈಗೆ ಹೋಗೋದೇ ಇಲ್ಲ ನಮ್ಮನ್ನು. ಓಹೋ ನಗು ಬಂದ್ಬಿಟ್ಟಪ್ಪ ಇದಕ್ಕ. ನಗುವ ಏನು ಹೊತ್ಕೊಂಬತ್ತಾ ಇದೆಯಾ? ನಿಮ್ಮ ತಾತಂತ ನಿಧಿಗಿದಿ ಹೊತ್ಕೊಂಬತ್ತಾ ಇದೆಯೇನಾ? ಕೈ ಹಂಗೆ ಇಟ್ಕೊಂಡಿದ್ಯಾ? ಏನು ಹೊತ್ಕೊಂಬತ್ತಾ ಇದೆಯಾ? ಮಾತಾಡ್ಕೊಳ್ಳೋದು. ಕುಂತಮ್ಮನು ಆಟ ಆಡಿಸ್ತಾಳಂತೆ 5 ತಿಂಗಳ ಗಂಟ. ಕುಂತಮ್ಮನಂತೆ ಸಾಕೋದು. ಆ ಅಮ್ಮನ ಹೇಳಿದ ಕೆಲಸ ಎಲ್ಲ ಮಾಡಬೇಕು. ಈ ನಿದ್ದೆ ಹೊತ್ನಾಗ ಗಿಟಾರ್ನ ಕಿರ್ಸ್ತಾಳಲ್ಲ, ಆ ಅಮ್ಮನ ಹೇಳಿದ ಕೆಲಸ ಮಾಡ್ದಿದ್ದಾಗ, ಆ ಅಮ್ಮನ ಹೇಳಿದ ಮಾತು ಕೇಳ್ತಿದ್ದಾಗ ಒಂದೇಟು ಪಟ್ ಅಂತ ಹಾಕ್ತಾಳಂತೆ ಮಕ್ಕಳ್ಗ. ಆವಾಗ ಅವ್ರು ಅಳೋದು, ನಗಿಯೋದು, ನಿದ್ದೋಗೋಗ ಅದೆಲ್ಲ ಆ ಅಮ್ಮನ ಆಟ ಆಡ್ಸೋವಾಗ ನಗಿಯೋದು. ಏನು ಮಾಡ್ತಾಳಪ್ಪ ಕುಂತಮ್ಮನ ಆಟ ಆಡಿಸ್ತಾಳ ನಿನ್ನ? 5 ತಿಂಗಳ ಗಂಟ ಆಯಮ್ಮನೆ ಸಾಕೋದು. ಆಮೇಲೆ ನಮ್ಗೆ ಬಿಡ್ತಾಳೆ ಸಾಕಕ್ಕ. ಅವ್ರಷ್ಟಕ್ಕವ್ರೆ ನಗಿಯೋದು, ಅಳೋದು ಎಲ್ಲನೂ ಅಲ್ಲ. ಚೆನ್ನಾಗವನಕ್ಕ. ಊಟ ಒಳಕೆಗ ರಾಮ್ನು ಆದಿಶಂಕರ್ನು ಇದ್ದಂಗವ್ರೆ. ಆ ಶಂಕರನ್ಕಿಂತ ರಾಮನ್ ಬುಲೆ ಕಳೆ ಬರ್ಗವನಮ್ಮ. ಅವನ್ಕ ಕೂದಲಿಲ್ಲಕ್ಕ, ಕೂದಲು ಆಡ್ಸ್ಕೊಂಡಲ್ಲ, ಅದಕ್ಕೆ ಅವನ್ಕ ಮಕ್ಕದಾಗ ಕಳೆ ಬರ ಕಮ್ಮಿ ಆಗ್ಬಿಡ್ತು. ಇವನು ರಾಮ್ನು ಹುಟ್ಟಿದಾನೆ ಕಳೆ ಬರ್ಕ ಹುಟ್ಟಿದ್ನು. ಹೆಂಗವನೇ ಅವನು ರಾಜ್ಕುಮಾರ್ ಇದ್ದಂಗವನ ಅವನು. ಆದರೂ ರಾಮನು ಬುಲೆ ಜವಾಬ್ದಾರಿ ಇರೋ ಮಗುವಮ್ಮ. ಮಾತಾಡೋದು ಅಷ್ಟೇ ಒಂದು ಲೆಕ್ಕಾಚಾರ. ಇವನೇನೋ ಮಾತು ಕಮ್ಮಿ ಆದಿಶಂಕರ್ನು. ಇವನು ರಾಮನ್ ಮಾತಾಡ್ತಾನೆ, ಬೊಲೆ ತೂಕ ಬಣ್ಣಗ ಮಾತಾಡ್ತಾನೆ. ಅಯ್ಯೋ ಅಂತ ಮೊಮ್ಮಗನ ಪಡೆಯೋಕೆ ನೀವೇ ಪುಣ್ಯವಂತರಮ್ಮ, ಪುಣ್ಯವಂತರು. ಹಂಗೋ ದೇವ್ರ ದಯದಿಂದ ಅಕ್ಕಾರುನೇ ಒಬ್ಳು ನಮ್ಮನೆ ಸೊಸೆ ಆಗ್ಬಿಟ್ರೆ ಅಷ್ಟೇ ಸಾಕಕ್ಕ. ಅದಕ್ಕೆ ಅಣ್ಣ ಕಾಪಿನ ಟೀನಾ? ಏನು ಬೇಡಮ್ಮ, ಕಾಪಿ ಟೀ ಏನು ಬೇಡ. ಅಲ್ಲಿ ಬ್ಯಾಗ್ ಇಕ್ಕಿದ್ದೀನಿ ನೋಡು, ರಸ್ಕು ಬನ್ನು ಎಲ್ಲ ಎತ್ಕೊ. ಒತ್ಕೊಂಬತ್ತಾವನೆ. ನಿಧಿ ಒತ್ಕೊಂಬತ್ತಾವನೆ ಅವ್ರ ತಾತನ್ಕ. ಓಹೋ ಕೈ ನೋಡಿ ಹೆಂಗಿಕ್ಕೊಂಡವನೆ. ಏನು ಎತ್ಕೊಂಬತ್ತಾ ಇರೋದ?
ಕಲಿಗಾಲ ನಮ್ಮ ಕಲಿಗಾಲ. ನಮ್ಮ ಕಾಲದಾಗ 21 ದಿವಸ ಕಣ್ಣೇ ಬಿಡ್ತಾ ಇರಲಿಲ್ಲ. ನಾವು ಹಳ್ಳೆಣ್ಣರಷ್ಟು ಬುಗುರು ಬೆಚ್ಚಗೆ ಮಾಡೋದು, ಕಣ್ಣಿಗೆ ಮೆಚ್ಚೋದು. ಇವಾಗ ಹುಟ್ಟಿದ ತಕ್ಷಣ ಕಣ್ಣು ಬಿಡ್ತಾವಮ್ಮ. ಏನು ಕಲಿಗಾಲ ಬಂತಮ್ಮ ಅಂಬುಜಿ? ಕಲಿಗಾಲವಯ್ಯ ಕಲಿಗಾಲವಯ್ಯ. ಲೇ ಅವ್ನು ಎದ್ದವನಲ್ಲ, ಹಾಲು ಕೊಳ್ತಾವನ್ಲೇ, ಕೊಟ್ಬಿಡು ಅವ್ರ ಅಮ್ಮನ್ಕ ಎತ್ಕೊಂಡಾಗ ಹಾಲು ಕುಡಿಸ್ಲಿ. ಕುಡಿತಾ ಇತ್ತಾನೆ ಹೇಳತ್ಗೆ ಎತ್ಕೊಳ್ರಿ ನೀವು. ಲೇ ಸುಮ್ಮನೆ ಇರ, ನಿಮ್ಮ ತಾತನು ನಿಮ್ಮ ಅಜ್ಜಿಗೆ ಬಂದವ್ರೆ, ರಸತ್ ಆಟ ಆಡ್ಕಳ. ಲೇ ಕೊಟ್ಬಿಡು ಮಗುಗೆ ರಷ್ಟತ್ತು ಹಾಲು ಕುಡಿಸ್ಲಿ ಪಾಪ. ಕುಡೇ ಇಂದಮ್ಮ ಗೀತಾ ಹೋಗು ಎತ್ಕೊಂಡಾಗ ಹಾಲು ಕುಡ್ಸೋಕಮ್ಮ. ಕೊಡತ್ತೆ. ಇನ್ನೇನು ಬಂಗಾರಿ ಸಮಾಚಾರ? ಏನಣ್ಣ ಮೊಮ್ಮಗ ನೋಡಿ ಖುಷಿ ಆಗೋಗ್ಬಿಡ್ತೀನಿಂತ? ಹಂಗೇನಿಲ್ಲಮ್ಮ, ನಂಗೆ ಈ ಮಗುವೇ ಬೇಕು ಆ ಮಗುವೇ ಬೇಕು ಅಂತ ಏನಿಲ್ಲ. ಭಗವಂತ ನಿಚ್ಚೆ, ಯಾವ ಮಗು ಕೊಟ್ರೆ ಅದೇ ಪಾಲಕ್ ಬಂದಿದ್ದು ಪಂಚಾಮೃತ ಅಂತ ನಾವು ಸಾಕೋರಮ್ಮ. ಮೊಮ್ಮಗಳು ಅಂತ ಏನಿಲ್ಲ. ಹಂಗಾಗ್ಲಿ ವಂಶೋದ್ಧಾರಕನಲ್ಲ. ನೀ ಯಾವ ವಂಶೋದ್ಧಾರಕನು ತಕೊಳ್ಳಲೆ ತಕೋ. ಹೆಣ್ಣು ಮಕ್ಳನ್ನ ಒಬ್ಬರು ಮನೆಗೆ ಕೊಟ್ರೆ ಅವರು ನಮ್ಮ ಅಮ್ಮನು ನಮ್ಮ ಅಪ್ಪನು ಅಂತ ಬೆಮೆ ಇಕ್ಕೊಂಡು ಅವಾಗ ಬಂಧನ ನೋಡ್ಕೊಳತ್ತಾರೆ. ಗಂಡು ಮಕ್ಕಳು ತಕ ಅವನ ಹತ್ರ ಹೋಗ್ಬೇಕು, ಅವನ ಹೆಂಡ್ರ ಹತ್ರ ಹೋಗ್ಬೇಕು. ಯಾವ ಮಕ್ಕಳು ಯಾವ ಮರಿನ ಅವ್ರವ್ರು ಬತ್ತಿದ್ದ ಅವ್ರವ್ರಕ ಅಷ್ಟೇ ಅಂತೀಯಾ? ಅಷ್ಟೇ. ರಘು ಅನ್ನೋದೇ ಬರ್ತದೆ. ರುದ್ರ ಅಪ್ಪ ಶಿವನ್ ಫೋನ್ ಮಾಡ್ತಾನೆ ಅವನೇ ಪಾಪ. ಏನತ್ತೆ ಚೆನ್ನಾಗಿದ್ದೇನತ್ತೆ? ಚೆನ್ನಾಗಿದ್ದೀನಪ್ಪ. ಯಾಕ ಮಗು ನೋಡಕ್ ಬರಿಲ್ಲ? ಆಗ ಫ್ಯಾಕ್ಟ್ರಿ ಹತ್ತಿಂದ ಶಿವನ್ ಫೋನ್ ಮಾಡಿದ್ನು, ಅವನ ಹತ್ರ ಮಾತಾಡ್ಕೊಂಡು ಎಲ್ಲ ಮಗು ಇವಾಗ ಎದ್ದಿದ್ನು ಹತ್ಕೊಂಡು, ಅದಕ್ಕೆ ಅವ್ರ ಅಮ್ಮನ ಎತ್ಕೊಂಡು ಹೋದ್ಲು. ಸರಿ ಬರ್ತಾನಲ್ಲ ಅಪ್ಪ. ಬಾಪ ನಂಗೆ ಫ್ಯಾಕ್ಟ್ರಿ ಹತ್ರ ಹೋಗೋ ಟೈಮ್ ಆಗ್ತದೆ, ನೀವು ಬಿರಿನ್ ಹೊರಟು ಬರ್ರಿ. ನಡಿಯಪ್ಪ, ನಂತೀಗ ಫ್ಯಾಕ್ಟ್ರಿ ಹತ್ರ ಹೋಗ್ಬೇಕು, ನನ್ ಕೆಲಸ ಅದೇ. ಸರಪ್ಪ ಹೋಗೋಣ. ನಡಿ ಕೂತ್ಕೊಂಡು ಬರ್ತೀನಿ ನಡಿ. ಸರತ್ತೆ ಬರೋಣತ್ತೆ. ಮಗಳು ಚೆನ್ನಾಗವಳೇನಾ? ಚೆನ್ನಾಗವಳೆ. ರಾತ್ರಿ ಹೊತ್ತು ಒಂಚೂರು ಗಲಾಟೆ ಮಾಡ್ತಾಳೆ. ಏನ್ ಮಾಡಕ್ ಆಗಲ್ಲಪ್ಪ, 3 ತಿಂಗಳ ಗಂಟೆ ಕಷ್ಟ ಬೀಳಬೇಕು. ಅದೇ ಸರಿ ಬರೋಣೇನಮ್ಮ? ಸರಿ ನಾ ಇರ್ಬೋದಾಗಿತ್ತಲ್ಲ ಇವತ್ತು. ಇಲ್ಲಮ್ಮ, ನೋಡ ಅವ್ನು ಫ್ಯಾಕ್ಟ್ರಿಗೆ ಹೋಗ್ಬೇಕಂತ ಅರ್ಜೆಂಟ್ ಮಾಡ್ತಾವನೆ. ಸರಿ ಬರ್ತೀರಿ. ಸರಿ ಬರೋಣೇನೆ ಬಂಗಾರಿ. ಹುಷಾರು, 5 ತಿಂಗಳಾಗ ಸೊಪ್ಪುಗಳೆಲ್ಲ ಹಾಕಿರೋ ಅಷ್ಟು ಸ್ನಾನ ಮಾಡ್ಸು. ಸರಿ ಓಡ್ ಬರ್ರಿ. ಕಾರ್ ಹತ್ರ ಕೊಡ್ತಾನೇನೋ ಕಾಸು? ತಡಿ ಓದ್ತೀನಿ ತಡಿ, ಅಲ್ಲಿಗೆ ಹೋಗಿ ಕೇಳ್ತೀನಿ. ಕೇಳೋದೇನು ಬೇಡ, ಕೊಡ್ತಾನೆ ಪಾಪ ತಾನೆ. ಅಣ್ಣ ಯಾಕೆ ಬಂಗಾರಿ? ಅಕ್ಕೆ ಬೈಲೆ ಯಾಕ? ಅಕ್ಕೆ ಒಂದಷ್ಟು ಕಾಸನ ಇದ್ರೆ ಕೊಟ್ಬಿಟ್ಟು ಅದಕ್ಕೆ. ಕಾಸ ತಂದಿಲ್ಲಲೇ ನಾವು ಶಿಕ್ಕೊಂಡ್ ಕೈ ಕಟ್ ಕಳಿಸ್ತೀರಿ. ಅಲ್ಲ ಅವನ ಕೈ ಕೊಟ್ಟಂಗೆ, ಅವನು ತಂದು ನನ್ನ ಕೈ ಕೊಟ್ಟಂಗೆ. ಅಯ್ಯೋ ಭಗವಂತ, ಇದ್ಯಾಕ ನಮ್ಮನ್ನು ಕಾಸು ಕೊಡ್ತಾನೆ ಅಂತ ನಾನು ಕಣ್ಣು ಬಾಯಿ ಬಿಟ್ಕೊಂಡು ನೋಡ್ತಾ ಇದ್ದೀನಿ. 1 ರೂಪಾಯಿ ಕೊಡ್ತೀರ ಹೊಲ್ಟೋಗ್ಬಿಟ್ನ? ಎಂತ ಕೆಲಸ ಆಗೋಯ್ತು? ಅಯ್ಯೋ ಕಾರ್ ಹೊಲ್ಟೋಗೋಯ್ತಲ್ಲಪ್ಪ. ಶಿಕ್ಕೊಂಡ್ ತಂದು ಕೊಡ್ತಾನೆ ನಂಕ ಕಾಸು? ಅಯ್ಯೋ ಹೋಗು, ಒಂದು 20,000 30,000 ಕೊಡ್ತಾನೆ ಅಂತ ನಾನು ಕನ್ಸ್ಕೊತಾ ಇದ್ದೀನಿ. ಕಾಸೆ ಕೊಡ್ತೀರ ಹೊಲ್ಟೋಗ್ಬಿಟ್ನಲ್ಲ, ಎಂತ ಕೆಲಸ ಆಗೋಯ್ತು? ಇದು ಯಾರು ಬರೆದ ಕಥೆಯೋ, ನನಗಾಗಿ ಬಂದ ಬೆತೆಯೋ. ಇಲ್ಲಿ ಅಪ್ಪನ ಬರ್ತಾನ? ಬರಲ್ಲ. ಬಂದರೆ ಯಾರನ್ನ ಇನ್ನು ಹೆಂಗಸರು ಬರ್ತಾರೆ. ಹೆಂಗಸರ ಹತ್ರ ದುಡ್ಡು ಕಾಸು ಇರಲ್ಲ. ಎಂಥ ಕೆಲಸ ಆಗೋಗ್ಬಿಟ್ಟು? ಕೊಡ್ತಾನೆ ಅಂತ ನಾನು ಆಸೆ ಇಟ್ಕೊಂಡಿದ್ನಲ್ಲ, ಯಾಕೆ ನಮ್ಮನ್ನು ಇಂಥ ಮೋಸ ಮಾಡ್ಬಿಟ್ಟು ನನಕ? ಏನು ಮಾಡೋದು? ಒಳ್ಳೆ ಕೆಲಸ ಆಗೋಯ್ತೆ. ಇಲ್ಲ, ನಮ್ಮ ಹತ್ರ ಅಂಬುಜಕ್ಕೆ ಹೋಗಿ ನಮ್ಮ ಅಣ್ಣ ಕೂಡ ಹೇಳ್ತಾರೆ, ನಮ್ಮನ್ನು ಚಿಕ್ಕೂರು ಕೈ ಕಟ್ ಕಳಿಸ್ತಂದು. ನಮ್ಮ ಅಣ್ಣ ಹೇಳಿದ್ಮೇಲೆ ಚಿಕ್ಕೂರು ತಂದು ಕೊಡಬೇಕು. ಕೊಟ್ಟೇ ಕೊಡ್ತಾನೆ ಅವನು. ಕೊಡ್ದಿರಿತಾನ? ಕೊಟ್ಟೇ ಕೊಡ್ತಾನೆ. ಮುಂದುವರಿಯುವುದು